ಹಾಯ್ ನಮಸ್ಕಾರ, ನಾನು ರಶ್ಮಿ. ನುಗ್ಗೆ ಹೂವನ್ನ ನೀವಿನ್ನೂ ಯಾವತ್ತೂ ತಿಂದೇ ಇಲ್ವಾ? ಹಾಗಿದ್ರೆ ಈ ಮಾಹಿತಿ ನಿಮ್ಗೆ ತಪ್ಪದೇ ನೋಡಲೇಬೇಕು ಮತ್ತು ಹೇಗೆ ಮಾಡೋದು ಅಂತಲೂ ತಿಳ್ಕೊಳ್ಳೇಬೇಕು. ಸ್ನೇಹಿತರೆ, ನುಗ್ಗೆ ಹೂವು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನೈಸರ್ಗಿಕ ಆಹಾರ. ಇದರಲ್ಲಿ ವಿಟಮಿನ್ ಸಿ, ಕ್ಯಾಲ್ಶಿಯಮ್ಮು, ಕಬ್ಬಿಣ ಮತ್ತು ಆ್ಯಂಟಿ ಆಕ್ಸಿಡೆಂಟು ತುಂಬ ಹೇರಳವಾಗಿರುತ್ತೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋಕ್ಕೆ ಮತ್ತು ಜೀರ್ಣಕ್ರಿಯೆಗೆ ಸುಧಾರಿಸೋದಕ್ಕೆ, ದೇಹದ ಉತ್ತಮ ಪೌಷ್ಟಿಕಾಂಶಗಳನ್ನು ಒದಗಿಸ್ತದೆ. ಸಂಶೋಧನೆ ಪ್ರಕಾರ ಇದರಲ್ಲಿ ರಕ್ತದ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಬಹುದು ಅಂತಲೂ ಹೇಳ್ತಾರೆ. ಇದಕ್ಕಾಗಿ ನುಗ್ಗೆ ಹೂವಿನ ಪಲ್ಯ ಮತ್ತು ನುಗ್ಗೆ ಸೊಪ್ಪಿನ ಪದಾರ್ಥನ ಯಾವುದಾದ್ರೂ ಒಂದು ರೀತಿಯಲ್ಲಿ ನುಗ್ಗೆ ಹೂವು, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ವಾರಕ್ಕೆ ಒಂದು ಸಲನಾದರೂ ನಾವು ಬಳಸೋದ್ರಿಂದ ನಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಬನ್ನಿ ನುಗ್ಗೆ ಹೂವಿನ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು. ಇದನ್ನು ಮೊದಲು ಬಿಡಿಸ್ಕೊಂಡು ಇಟ್ಕೊಂಡು ನುಗ್ಗೆ ಹೂವನ್ನ ಅದನ್ನ ತೊಳೆದು ಒಂದು ಬಟ್ಟೆನಲ್ಲಿ ಒತ್ತಿ, ಕಾಟನ್ ಬಟ್ಟೆನಲ್ಲಿ ಅದನ್ನು ಹಾರಾಕಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೋಬೇಕು. ಸಾಸಿವೆ ಸಿಡಿದ ನಂತರ ನಾನಂತೂ ಎಲ್ಲ ಅಡುಗೆಗೂ ಸ್ವಲ್ಪ ಜೀರಿಗೆನ ಬಳಸ್ತೀನಿ. ನಿಮಗೂ ಆ ಅಭ್ಯಾಸ ಇದ್ದರೆ ಜೀರಿಗೆನ ಯೂಸ್ ಮಾಡ್ಬೋದು. ನೆಕ್ಸ್ಟು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಒಂದು 4-5 ತೊಗೊಂಡಿದ್ದೀವಿ. ಖಾರಕ್ಕೆ ತಕ್ಕಾಗಿ ಎಷ್ಟು ಖಾರ ಯೂಸ್ ಮಾಡ್ತೀರೋ ಅದ್ರ ಪ್ರಕಾರ. ನಾನಿಲ್ಲೊಂದು 4-5 ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ 2 ಈರುಳ್ಳಿ ಹಾಕಿದ್ದೀನಿ ನಾನು. ಈರುಳ್ಳಿ ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ನಿಮಗೆ ಈರುಳ್ಳಿ ಇಷ್ಟ ಆಗಿಲ್ಲ ಅಂದರೆ 1 ಗೆಡ್ಡೆ ಈರುಳ್ಳಿನೂ ಬೇಕಾದ್ರೆ ಹಾಕ್ಕೋಬೋದು. ದಯವಿಟ್ಟು ಯಾರ್ಯಾರ ಮನೆಯಲ್ಲಿ ಜಾಗ ಇದೆ ಅವರೆಲ್ಲರೂ ದಯವಿಟ್ಟು ಒಂದೊಂದಾದರೂ ನುಗ್ಗೆ ಮರನ ಬೆಳೆಸಿ. ಒಂದು ನುಗ್ಗೆ ಮರ ಇದ್ದರೆ ಸಾಕು ಒಂದು ಮನೆಗೆ. ಅವರು ಪ್ರತಿದಿನ ಬೇಡ, ಒಂದು ವಾರಕ್ಕೆ 1 ದಿನನಾದ್ರೂ ನುಗ್ಗೆ ಹೂವು, ನುಗ್ಗೆ ಸೊಪ್ಪು, ನುಗ್ಗೆ ಕಾಯಿ ಯಾವುದಾದ್ರೂ ಒಂದನ್ನು ಬಳಸಿ ಮನೇಲಿ ಅಡುಗೆ ತಯಾರು ಮಾಡೋದ್ರಿಂದ ಮೊದಲೇ ಹೇಳಿದ್ದ ಅಷ್ಟು ಬೆನಿಫಿಟ್ಸು ಎಲ್ರಿಗೂ ಸಿಗುತ್ತೆ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡು ಆದಮೇಲೆ ನಾವು ತೊಳೆದು ಇಟ್ಕೊಂಡಿರೋ ಅಂತಹ ನುಗ್ಗೆ ಹೂವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ತೊಗೊಂಡಿರೋ ಅಂಥ ನುಗ್ಗೆ ಹೂವನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಒಂದು ಸ್ವಲ್ಪ ಫ್ಲೇವರು ಬರುತ್ತೆ ನಿಮಗೆ ಅದು ಮಿಕ್ಸ್ ಮಾಡುವಾಗ. ಅದ್ರ ಜೊತೆಗೆ ನುಗ್ಗೆ ಹೂವಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಫ್ರೈ ಆದಮೇಲೆ ನೆಕ್ಸ್ಟು ನಾವು ಒಂದು 2 ಮೊಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ 2 ಮೊಟ್ಟೆನ ಬೀಟ್ ಮಾಡಿಕೊಂಡು ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಮತ್ತು ಯಾರಿಗೆ ನುಗ್ಗೆ ಹೂವು ಒಂದನೇ ಸೇರಲ್ಲ, ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತ ಅನ್ನೋರು ಇದಕ್ಕೆ ಈ ಥರ ಮೊಟ್ಟೆನ ಸ್ವಲ್ಪ ಜಾಸ್ತಿ ಮೊಟ್ಟೆಗಳನ್ನೂ ಬೇಕಾದರೆ ಹಾಕ್ಕೋಬೋದು. 1-2 ಮೊಟ್ಟೆ ಹಾಕ್ಕೊಂಡ್ರೂ ಟೇಸ್ಟ್ ಚೇಂಜ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಜಾಸ್ತಿ ಮೊಟ್ಟೆ ಪಲ್ಯ ಜೊತೆಗೆ ನುಗ್ಗೆ ಹೂವನ್ನ ಹಾಕ್ಕೊಂಡ್ರೆ ಅದು ಉಲ್ಟಾ ಇದೇ ಥರನೇ ಅದೂ ಬರುತ್ತೆ. ಎಗ್ ಬುರ್ಜಿ ಆ ಥರ ಟೇಸ್ಟ್ ಬರುತ್ತೆ ಸ್ವಲ್ಪ. ಆದರೆ ಹೂವು ಅಂತ ಗೊತ್ತಾಗಲ್ಲ ತಿನ್ನೋದಕ್ಕೆ. ಆದರೆ ಯಾವ ರೂಪದಲ್ಲಾದರೂ ಸರಿ ನಮ್ಮ ದೇಹಕ್ಕೆ ಬೇಕಾಗಿರೋವಂಥ ಒಳ್ಳೆ ಪದಾರ್ಥ ಸೇರಿದ್ರೆ ಸಾಕು ಅಂತ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿ ಟೇಸ್ಟನ್ನು ಹೆಚ್ಚು ಮಾಡಿಕೊಂಡು ತಿಂತಾ ಇರ್ತೀವಿ ಅಷ್ಟೇ. ಇದಕ್ಕೆ ಒಂದು 2-3 ಸ್ಪೂನು ಹಸಿ ತೆಂಗಿನಕಾಯಿ ತುರಿನೂ ಕೂಡ ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಇನ್ನೊಂದು ರೌಂಡು ಕೈ ಬಿಡದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಹೋಗೋಣ. ಯಾಕೆಂದರೆ ಮೊಟ್ಟೆ ಹಾಕಿರೋದ್ರಿಂದ ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನ್ನಿಸ್ತು. ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಮುಗೀತು, ನಮ್ಮ ನುಗ್ಗೆ ಹೂವಿನ ಪಲ್ಯ ರೆಡಿ ಆಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ರಶ್ಮಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಿಂಪಲ್ ಮತ್ತು ಆರೋಗ್ಯಕರವಾದ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.